ಒಳಗೆ ಬಂದವ್ನಿಗೆ ಯಾರಿಗೋ ಸಾಂಗ್ ಇಷ್ಟ ಆಗುತ್ತೆ, ಇನ್ಯಾರಿಗೋ ಫೈಟ್ ಇಷ್ಟ ಆಗುತ್ತೆ, ಇನ್ಯಾರಿಗೋ ಕಾಮಿಡಿ ಇಷ್ಟ ಆಗುತ್ತೆ. ಬಟ್ ಅದೇ ಒಂದು ಸ್ಟಾರ್ ಸಿನಿಮಾ ಅಂದರೆ ಇವಾಗ ಬಾಸ್ ಸಿನಿಮಾ, ಸುದೀಪ್ ಸರ್ ಸಿನಿಮಾ ಇದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಹೋಗ್ತೀವಿ. ಅಪ್ಪ ನಮ್ಮನೇಲೇ ಗೋಲ್ ಇದೆ ಕಣ, ನಾನು ಮತ್ತೆ ಥಿಯೇಟ್ರಿಗೆ ಬಂದು ಯಾಕೋ ಹತ್ಕೊಂಡು ಕೂತ್ಕೊಳ್ಳಿ ಅನ್ನೋ ಒಂದು ಥಾಟ್ ಫ್ಲೋರ್ಸ್ ಇರ್ತಾರೆ. ಆ್ಯಂಡ್ ಅವ್ರ ಪಕ್ಕ ಕೂತ್ಕೊಳ್ಳೋ ಇಂಟರ್ವ್ಯೂಸ್ ಇದೆಲ್ಲ ಒಂಥರ ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ನಾನೇ 3 ಜನಕ್ಕೆ ನಂಬರ್ ಕೊಟ್ಟಿದ್ದೀನಿ ಇವ್ರದ್ದು. ಕನ್ನಡದವರಲ್ಲ, ಮತ್ತೆ ಹೊರಗಡೆಯವ್ರನ್ನೇ. ತೆಲುಗುನಲ್ಲಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅವ್ರದ್ದು ನಂಬರ್ ಕೊಟ್ಟು ಮಾತಾಡಮ್ಮ ನೀನು ಅಂತ. ಅದೇ ಅಂದೆ, ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಇಲ್ಲಿ ಇರಮ್ಮ ಅಟ್ಲೀಸ್ಟ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ತುಂಬಾ ಲೇಟ್ ಮಾಡಲ್ಲ, 7 ಮಲೆ ನಾಡಿದ್ದೆ ರಿಲೀಸು. ಇವತ್ತು ನೀವೆಲ್ಲ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀವಿ. ನನ್ನ ಜೊತೆಗೆ ನಿರ್ಮಾಪಕರು ತರುಣ್ ಸುಧೀರ್ ಅವರು, ನಾಯಕ ನಾಯಕಿ 3 ಜನ ಒಟ್ಟಿಗಿದ್ದಾರೆ. ತುಂಬಾ ತಡ ಆಗಿದೆ, ಅರ್ಜೆಂಟ್ ಆಗಿ ಮಾತಾಡಿಸ್ತೀನಿ ಸರ್. ಕಾರ್ಯಕ್ರಮ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ರಾಣಾ ಸ್ವಾಗತ. ಥ್ಯಾಂಕ್ ಯು. ಪ್ರಿಯಾಂಕಾ ಥ್ಯಾಂಕ್ ಯು ಸರ್. ಆಕ್ಚುಲಿ ಸುಮಾರು ಸಿನಿಮಾಗಳಂದ್ರೆ ಕೆಲವು ಸಿನಿಮಾಗಳು ಮಾತ್ರ ಸಿನಿಮಾ ರಿಲೀಸ್ ಬಿಫೋರ್ ಇಂಡಸ್ಟ್ರಿಯಲ್ಲಿ ಒಂದು ಬಿಸಿಯಾಗಿ ಹೋಗಾಡುತ್ತೆ, ಬಿಸಿ ಚರ್ಚೆ ಆಗುತ್ತೆ. ಯಾರೋ ಯೂನಿಟ್ ನೋಡ್ಕೊಂಡು ಮಾತಾಡ್ತಿರ್ತಾರೆ, ಯಾರೋ ಕದ್ದು ಕೇಳಿಸ್ಕೊತೀರ, ಆ ತರದ್ದು ಈ ಸಿನಿಮಾ ವಿಚಾರಕ್ಕೆ ಆಗ್ತಾ ಇದೆ. ಗೊತ್ತಾ ನಿಮ್ಗೆ? ಹೌದಾ? ಇಲ್ಲ, ಅದು ಇಣಿಕ್ ನೋಡ್ತಾ ಇರೋದಲ್ವಾ, ಗೊತ್ತಾಗಿರಲ್ಲ. ಅಂದ್ರೆ ಒಳ್ಳೇದಕ್ಕಾದ್ರೆ ಪರವಾಗಿಲ್ಲ, ಅದು ಬೇರೆ ರೀಸನ್ಸ್ ಆದ್ರೆ ಗೊತ್ತಾಗಿರೋದು ಅಷ್ಟೇ. ನನ್ನ ಪ್ರಕಾರ ಸಿನಿಮಾ ರಿಲೀಸ್ ಬಿಫೋರ್ ಒಳ್ಳೆ ವಿಷಯ ಇದ್ರೆ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ, ನೆಗೆಟಿವ್ ವಿಷಯ ಇದ್ರೆ ಕಡಿಮೆನೇ ಆಗುತ್ತೆ ಗೊತ್ತಿರೋ ಪ್ರಕಾರ ನಮ್ಮ ಇಂಡಸ್ಟ್ರಿ. ಸೊ ಆ ಒಂದು ವಿಚಾರಕ್ಕೆ 7 ಮಲೆದು ನೀವು ಹೊರಗಡೆ ಎಷ್ಟು ಪಬ್ಲಿಸಿಟಿ ಆಗ್ತಿದೆಯೋ ಗೊತ್ತಿಲ್ಲ, ಬಟ್ ಇಂಡಸ್ಟ್ರಿ ಒಳಗಡೆ ತುಂಬಾ ಚೆನ್ನಾಗಿ ಆಗಿದೆ. ಒಳ್ಳೆ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಿದೆ. ಎಲ್ಲರೂ ಈ ಸಿನಿಮಾ ಚೆನ್ನಾಗಿದೆಯಂತೆ, ಒಳ್ಳೆ ರಿಪೋರ್ಟ್ ಬಂದಿದೆಯಂತೆ, ಸೆನ್ಸರ್ ಅಲ್ಲಿ ಎಲ್ಲೋ ಕೇಳಿದೆಯಂತೆ, ಆತರ ಶುರುವಾಗಿದೆ ಸರ್ ಆಕ್ಚುಲಿ. ಸೊ ಅದು ಯೂಶಲ್ ಆಗಿ ಅದು ಈ ಲಾಸ್ಟ್ ಒಂದು 10 days ಅಲ್ಲಿ ಎಲ್ಲಾ ಫಿಲಮ್ಸ್ಗೂ ಅದು ಅಂದ್ರೆ ವಿಷಯಗಳು ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿವರೆಗೂ ನಾವು ನಮ್ದೇ ಎಡಿಟಿಂಗ್ ಸೂಟಲ್ಲಿ ಮಾಡಿರ್ತೀವಿ, ಎಲ್ಲೋ ಹಿಡನ್ ಅಲ್ಲಿ ಸಪ್ರೇಟ್ ನಡೆದಿರುತ್ತೆ, ಗೊತ್ತಾ. ಈಗ ಫೈನಲ್ ಕಾಪಿ ಬಂದಿರುತ್ತೆ ಆಚೆ. ಸೊ ಸೆನ್ಸಾರ್ ಸ್ಕ್ರಿಪ್ಟ್ ಬರೆಯೋದ್ರಿಂದ ಹಿಡಿದು ಎಲ್ಲರೂ ಫಿಲಮ್ ನೋಡೋಕೆ ಶುರು ಮಾಡಿರ್ತಾರೆ. ಸೆನ್ಸಾರ್ ಅವ್ರು ಏನು ಹೇಳಿರಲ್ಲ ಅದ್ರ ಬಗ್ಗೆ, ಬಟ್ ಅಂದ್ರೂ ಸೆನ್ಸಾರ್ ಅವ್ರು ನೋಡಿರ್ತಾರೆ. ಅಲ್ಲಿ ಅದಾದ್ಮೇಲೆ ನಿಮಗೆ ಅಪ್ಲೋಡ್ ಮಾಡ್ಬೇಕಾದ್ರೆ ನೋಡಿರ್ತಾರೆ, ಫೈನಲ್ ಔಟ್ಪುಟ್ ಪ್ರಿವ್ಯೂ ಮಾಡ್ಬೇಕಾದ್ರೆ ನೋಡಿರ್ತಾರೆ. ಇವಾಗ ಕಾಪಿನ ನೋಡಿರ್ತಾರೆ, ಗೊತ್ತಾ. ಸಬ್ಟೈಟಲ್ ಸಾಕೋ ನೋಡಿರ್ತಾರೆ. ಸೊ ಎಲ್ಲ ನೋಡಿರೋದ್ರಿಂದ ಇವಾಗ ಏನ್ ಬರ್ತದೆ ಅದು ಜಿನ್ನಿನ್ ಆಗಿರುತ್ತೆ ಇವಾಗ. ಸೊ ದಟ್ಸ್ ಇಟ್, ಫೈನಲ್ ಔಟ್ ನೋಡ್ತಿರ್ತಾರಲ್ಲ, ಸೊ ಜಿನ್ನಿನ್ ಆಗಿರುತ್ತೆ. ಆಮೇಲೆ ನಮಗೆ ಬೈಯರ್ಸ್ ನೋಡಿರ್ತಾರೆ ಒಂದಷ್ಟು ಜನ, ಡಿಸ್ಟ್ರಿಬ್ಯೂಟರ್ಸ್ ನೋಡಿರ್ತಾರೆ, ಯಾರೋ ಸ್ಯಾಟಲೈಟ್ OTT ಅವ್ರು ನೋಡಿರ್ತಾರೆ. ಸೊ ಈ ಥರದ್ದು ಎಲ್ಲ ನೋಡೋದ್ರಿಂದ ಈಗ ಅದು ವಿಷಯ ಆಚೆ ಬಂದಿರೋದ್ರಲ್ಲಿ ಐ ಥಿಂಕ್ ಅದೆಲ್ಲ ಇರುತ್ತೆ. ಆ್ಯಂಡ್ ವಾಟ್ ಎವರ್ ಅದು ಆಚೆ ಬಂದಿದೆ ಅಂತಂದ್ರೆ ಅದು ಜಿನ್ನಿನೇ. ಅದು ಚೆನ್ನಾಗಿದ್ರು ಅಷ್ಟೇ, ಚೆನ್ನಾಗಿಲ್ಲ ಅಂತ ಬಂದ್ರು ಜಿನ್ನಿನ್ ಅದು. ಹೌದು, ನಿಜ, ಅದು ಸತ್ಯ. ಅಂಡ್ ಮೊನ್ನೆ ಟ್ರೈಲರ್ ಲಾಂಚ್ ಇವೆಂಟ್, ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಮಾತಾಡ್ತಾ ಇದ್ರಿ. ನಿಮ್ಮ ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ದ ವೇ ನೀವು ನಿಮ್ಮ ಕಾನ್ಫಿಡೆನ್ಸು ನಿಮ್ಮ ಕಂಟೆಂಟ್ ಬಗ್ಗೆ ಅಥವಾ ನಿಮ್ಮ ಈ ಒಂದು ಸಿನಿಮಾ ಬಗ್ಗೆ ಅಂಡ್ ಇಂಡಸ್ಟ್ರಿ ಇವಾಗ ಏನ್ ಆಗ್ತಿದೆ ಪ್ರೆಸೆಂಟ್ ಇಂಡಸ್ಟ್ರಿ ಬಗ್ಗೆ ನೀವು ಮಾತಾಡಿ ತುಂಬಾ ಇಷ್ಟ ಆಯ್ತು. ಸೊ ಆ ಒಂದು ವಿಷಯಕ್ಕೆ ಬಂದ್ರೆ, ಮೊದಲನೇ ಸಿನಿಮಾ ಆದ್ಮೇಲೆ ಅಂದ್ರೆ ಏಕಲವ್ಯ ಆದ್ಮೇಲೆ ಇದೊಂದು ಗ್ಯಾಪ್, ಮತ್ತೆ ಇದೇ ಆಯ್ಕೆ ಹೇಗೆ ಅಂತ? ಏಕಲವ್ಯ ಆದ್ಮೇಲೆ ಅದೇ ಒಂದು 2.5 years ಗ್ಯಾಪು. ಅದರಲ್ಲಿ ಅಫ್ಕೋರ್ಸ್ ನಾನು ಮೊನ್ನೆ ಏನು ಮಾತಾಡಿದೆ ಪ್ರೀ ರಿಲೀಸಲ್ಲಿ, ಅದಕ್ಕೆ ಕರೆಕ್ಟ್ ಮಾಡೋಕ್ಕೆ ಹೋದರೆ ನನಗೆ ಅದೇ ತುಂಬ ಸ್ಕ್ರಿಪ್ಟ್ಗಳೆಲ್ಲ ಬರ್ತಾಯಿತ್ತು, ಆಲ್ ದಟ್ ವಾಸ್ ಕಾಮನ್ ಅದು. ಬಟ್ ನನಗೆ ಮೇನ್ ಇದ್ದಿದ್ದೇನೆಂದರೆ ಸುಮ್ಮನೆ ಕಂಟೆಂಟ್ ಹೇಳೋದಕ್ಕಿಂತ, ಜಸ್ಟ್ ಗುಡ್ ಕಂಟೆಂಟ್ ಅಂತ ಜನರಲಾಗಿ ಹೇಳೋದಕ್ಕಿಂತ ನಮ್ಮ ಒಂದು ಕನೆಕ್ಟ್ ಆಗೋ ಥರ ಒಂದು ವಿಷಯ ಬೇಕಿತ್ತು ನನಗೆ. ಯಾಕಂದರೆ ನನಗೆ ಜನರಲಾಗಿ ಬರ್ತಿದ್ದಿದ್ದೆಲ್ಲ ಕಥೆಗಳು ಇಂಥವೇ. ಅಂದರೆ ಕಮರ್ಷಿಯಲ್ ಅನ್ನೋ ಪದನ ನಾವು ತುಂಬ ರಾಂಗಾಗಿ ಯೂಸ್ ಮಾಡ್ತೀವಿ ಎಲ್ಲೋ. ಯಾಕಂದರೆ ಕಮರ್ಷಿಯಲ್ ಅಂದರೆ ಇಲ್ಲಿ ನಮ್ಮಲ್ಲಿ ಅಂದ್ಕೊಳ್ಳೋದೇನೆಂದರೆ ಒಂದು 4 ಫೈಟು 4 ಸಾಂಗು ಅಂದರೆ ಕಮರ್ಷಿಯಲ್ ಅಂತ. ಬಟ್ ಕಮರ್ಷಿಯಲ್ ಇಸ್ ಆ್ಯಕ್ಚುಲಿ ನೀವು ಒಂದು ವೈಡರ್ ಆಡಿಯನ್ಸ್ನ ಕ್ಯಾಪ್ಚರ್ ಮಾಡೋಕ್ಕಾದರೆ ಆ ಕತೆ ಹೇಳಿಬಿಟ್ಟು ಅದು ಕಮರ್ಷಿಯಲ್ಲೇ ಆ್ಯಕ್ಚುಲಿ. ಸೊ ನನಗೆ ನಮ್ಮ ಒಂದು ಕಮರ್ಷಿಯಲ್ ಏನು ನಾವು ಯೂಸ್ ಮಾಡ್ತೀವಿ ಆ ಥರ ಒಂದು ಕಥೆಗಳು ಜಾಸ್ತಿ ಬರೋದು. ಅಂದರೆ ಬೇಸಿಕ್ಲಿ ನನ್ನ ಏಜಲ್ಲಿ ಇವಾಗ ಹೊಸ ಆ್ಯಕ್ಟರ್ಸ್ ಬಂದರೆ ಒಂದು ಕಾಲೇಜ್ ಸ್ಟೋರಿ ಅಥವಾ ಒಂದು ಕಾಲೇಜ್ ಲವ್ ಸ್ಟೋರಿ, ಅದರಲ್ಲಿ ಏನೋ ಒಂದು ನಡೆಯುತ್ತೆ, ಇಲ್ಲ ಹುಡುಗಿಗೆ ಏನೋ ಆಗುತ್ತೆ, ಇಲ್ಲ ಏನೋ ಅಂಥವೇ ಎಲ್ಲ. ಅದರಲ್ಲಿ ನೀವು ಅದು ತುಂಬ ಅಂಥವು ಆಲ್ರೆಡಿ ಬಂದುಬಿಟ್ಟಿದೆ. ಆಮೇಲೆ ನನಗೆ ಅನ್ಸೋದೇನೆಂದರೆ ಅದೊಂದು 15-20 ವರ್ಷದಿಂದ ಎಲ್ಲೋ ಮೇ ಬಿ ಅದೊಂದು ಟ್ರೆಂಡ್ ಇತ್ತು. ಬಟ್ ಇವತ್ತಿಂದು ಒಂದು ಜನ್ರೇಷನ್, ಇವತ್ತಿಂದು ಒಂದು ನೀವು ನೋಡೋಕೆ ಹೋದರೆ ಐ ಥಿಂಕ್ ಜಸ್ಟ್ ಕಾಮನ್ ಆಗಿ ಆ ರೀತಿ ಏನೋ ಮಾಡ್ಕೊಂಡು ಬಂದರೆ ಜನ ಅದನ್ನ ಈಸಿಯಾಗಿ ತೊಗೊಳ್ತಾ ಇಲ್ಲ. ಸೊ ನನಗೆ ಒಂದು ನಮ್ಮ ತುಂಬ ಒಂದು ರಿಲೇಟ್ ಆಗಬೇಕಾಗಿರೋ ಒಂದು ಕತೆ ಬೇಕಿತ್ತು. ಅಟ್ ದ ಸೇಮ್ ಟೈಮ್ ನಾನು 2ನೇ ಸಿನಿಮಾ ಮಾಡೋದ್ರಿಂದ ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ರಿಲೇಟ್ ಆಗಬೇಕು ಎಲ್ರಿಗೂ, ಅಂದರೆ ಹತ್ರ ಅನಿಸ್ಬೇಕು, ಏನೋ ನಮ್ಮನೆ ಹುಡುಗ ಅನಿಸ್ಬೇಕು ಅಂತ ತುಂಬ ಇತ್ತು ನನಗೆ. ಯಾಕಂದರೆ ನಾನು ಇಮಿಡಿಯೇಟಾಗಿ ಹೋಗ್ಬಿಟ್ಟು 2ನೇ ಸಿನಿಮಾಲಿ ಒಂದು 10 ಜನ ಕೊಡಿದ್ರೆ
ಅದು ಎಲ್ಲೋ ಒಂದು ಕಡೆ ಏನು ಗುರು ಅಂತ ಅಂದರೆ ಸುಮ್ಮನೆ ಅನ್ಲೆಸ್ ನೀವು ಹೊಡೆಯುವಾಗ ಅದೊಂದು ಇಮೋಷನ್ ಇರಬೇಕು ಆ ಒಂದು ಸಿನಿಮಾ ಅಲ್ಲಿ ಆ ಒಂದು ಸೀನಲ್ಲಿ ಆವಾಗ ಕನೆಕ್ಟ್ ಆಗಕ್ಕೆ ಸಾಧ್ಯ ಅಲ್ವಾ. ಬಟ್ ಸುಮ್ಮನೆ ಅದು ಯಾರಿಗೂ ಕನೆಕ್ಟ್ ಆಗಲ್ಲ. ಸೊ ನಾನು ಅಂಥದ್ದೇ ಒಂದು ಸ್ಕ್ರಿಪ್ಟ್ ಹುಡುಕ್ತಾ ಇದ್ದೆ ವೇರ್ ನಾನು ಒಂದು ಚೆನ್ನಾಗಿ ನಮ್ಮನ್ನೇ ಹುಡುಗ ಅನ್ಸ್ಕೊಳ್ಳೋ ಥರ ಒಂದು ಸ್ಕ್ರಿಪ್ಟ್ ಹುಡುಕ್ತಾ ಇದ್ದೆ. ಆವಾಗ ನನಗೆ ಪುನೀತ್ ರಂಗಸ್ವಾಮಿ ಅವರು ನಮ್ಮ ಡೈರೆಕ್ಟರ್ ಇದ್ದಾರೆ, ಈ ಥರ ಒಂದು ಕತೆ ಬಂದು ಹೇಳಿದ್ದು. ಇದು ನಾನು ತುಂಬ ಸಲ ಹೇಳಿದ್ದೀನಿ. ನಾನು ಒಂದು ಸಿನಿಮಾ ಕಥೆನ ನೋಡೋದು ಆ್ಯಸ್ ಅನ್ ಆಡಿಯನ್ಸು, ನನಗೆ ಅದು ಎಂಟರ್ಟೈನ್ ಆಗಬೇಕಷ್ಟೇ. ಅದರಲ್ಲಿ ಆ್ಯಕ್ಚುಲಿ ನಾವು ಬ್ಲ್ಯಾಂಕಾಗೆ ಹೋಗ್ತೀವಿ ಆ್ಯಸ್ ಅನ್ ಆಡಿಯನ್ಸ್ ಸಿನಿಮಾ ನೋಡೋಕ್ಕೆ ಅಲ್ವಾ. ಬಟ್ ಅದೇ ಒಂದು ಸ್ಟಾರ್ ಸಿನಿಮಾ ಅಂದರೆ ಇವಾಗ ಬಾಸ್ ಸಿನಿಮಾ, ಸುದೀಪ್ ಸರ್ ಸಿನಿಮಾ ಇದ್ದರೆ ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಹೋಗ್ತೀವಿ ನಾವು, ಅಂದರೆ ಅದನ್ನ ಫುಲ್ಫಿಲ್ ಮಾಡ್ಬೇಕು ನಾವು. ಅದೇ ರೀತಿ ಈ ಕತೆ ಪುನೀತ್ ಸರ್ ಬಂದಿದ್ದಾಗ ಇದು ತರುಣ್ ಸರ್ ಸರ್ಟಿಫೈಡ್ ಕತೆ ಇತ್ತು. ಸೊ ನಾನು ಫಸ್ಟ್ ಟೈಮ್ ಅದು ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಹೋಗಿದ್ದೆ ಕತೆ ಕೇಳೋಕ್ಕೆ. ಆ್ಯಂಡ್ ಅದು ನಮ್ಮ ಕತೆ ಬಗ್ಗೆನೇ ನಾನೇ ಹೇಳ್ತೀನಿ, ಐ ವಾಸ್ ನಿಜವಾಗ್ಲೂ ನಂಗೆ ತುಂಬ ಅದು ಒಂದು ಕಾಫಿ ಇತ್ತು ಮುಂದೆ, ಅದನ್ನ ಒಂದು ಸಿಪ್ ಕುಡ್ದಿಲ್ಲ ನಾನು, ಆ ಥರ ಇತ್ತು. ಅಷ್ಟು ಫಾಸ್ಟ್ ಇತ್ತು ಕತೆ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ನಂದು ಏನೇನು ಕ್ರೈಟೀರಿಯಾ ಹೇಳಿದ್ದೆ ಅದೆಲ್ಲ ಇತ್ತು ಆ ಕಥೆಯಲ್ಲಿ. ಸೊ ನನಗನ್ಸಿದ್ದು ದಿಸ್ ಇಸ್ ದ ಕರೆಕ್ಟ್ ಸೆಕೆಂಡ್ ಸ್ಟೆಪ್ ಅಂತ. ಅಟ್ ದ ಸೇಮ್ ಟೈಮ್ ಮೊನ್ನೆ ನಾನು ಹೇಳಿದ್ದು ನೋಡಿದ್ರೆ ಅದೇ ಕನೆಕ್ಟ್ ಮಾಡಿದ್ರೆ ಈ ಒಂದು ಅಲೆ ಇವಾಗ ಶುರು ಆಗಿದೆ, ಅದರಲ್ಲಿ 100% ನಮ್ಮ ಸಿನಿಮಾನು ಆ ಒಂದು ಅಲೆಯಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಕೊಡುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಸಿ. ಈ ಎಲಿಮೆಂಟ್ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ನಾನು ಮಾತಾಡ್ತಿರ್ಬೇಕಾ ಒಂದು ಎಲಿಮೆಂಟ್ ಅಂದ್ರೆ ಮಾಸ್ ಅನ್ನೋದು ಅದೇ ವೈಡ್ ಆಗಿ ಎಷ್ಟು ರೀಚ್ ಮಾಡ್ತೋ ಅದೇನೆ ಮಾಸ್. ವೈಡ್ ಆಗಿ ಅದೊಂದು ವಿಷಯ. ಮತ್ತೆ ಕತೆ ಒಳಗಡೆನೇ ಒಂದು ಮಾಸ್ ಇರುತ್ತೆ, ಒಂದು ಸಣ್ಣ ಟರ್ನ್ ಅಲ್ಲೇ ಒಂದು ಮಾಸ್ ಇರುತ್ತೆ, ಒಂದು ಸಣ್ಣ ಡೈಲಾಗು ಪಾಸ್ ಅಲ್ಲೇ ಒಂದು ಮಾಸ್ ಇರುತ್ತೆ. ಸೊ ಅದನ್ನ ನಿಮ್ಮ ಸಿನಿಮಾಗಳಲ್ಲಿ ನಾವು ಸಾಕಷ್ಟು ನೋಡಿದ್ದೀವಿ. ಅಂದ್ರೆ ಆ ಒಂದು ಏನು ಸ್ಟ್ರಾಟಜಿನ ಬಳಸಿರುವಂಥದ್ದು. ಸೊ ಅದು ತುಂಬಾ ಇಷ್ಟ. ಆಕ್ಚುಲಿ ಅದು ವರ್ಕ್ ಆಗ್ತಿದೆ ಈಗ ರೀಸೆಂಟ್ ಹಿಟ್ಸು. ನನ್ನ ಆ ಸೂಫ್ರಮ್ ಶೋ ಸ್ಕ್ರಿಪ್ಟ್, ನನ್ನ ರೈಟಿಂಗ್ ಬಗ್ಗೆ ನಂಗೆ ತುಂಬಾ ಇಷ್ಟ ಆಯ್ತು ನನ್ನ ಆ ಸಿನಿಮಾ ನೋಡಿದಾಗ. ಅದ್ರಲ್ಲಿ ಅದೇನೆ ಬರ್ಕೊಂಡಿರೋದು. ನಾವು ಒಂದಷ್ಟು ಈಗ ಮಲಯಾಳಂ ಸಿನಿಮಾ ಇನ್ನೊಂದು ಅಂತಾರೆ, ಅಲ್ಲೊಂದಷ್ಟು ರೈಟಿಂಗ್ ಆಗೋದೇ ಆ ವಿಷಯಕ್ಕೆ, ಅದೇ ಮಾಸಿಫೈ ಆಗುತ್ತೆ. ತುಂಬಾ ಚಿಕ್ಕ ಸಿನಿಮಾ, ಮಂಜುಮಲ್ ಬಾಯ್ಸ್ ಏನಕ್ಕೆ ಅಷ್ಟು ದೊಡ್ಡದಾಯ್ತು, ಕರೆಕ್ಟ್. ಅಥವಾ ಚಾರ್ಲಿ ಅಂತ ಯಾವ್ದೋ ಸಿನಿಮಾ ಬರುತ್ತೆ, ಅವಾಗ ದುಲ್ಕರ್ ಅಷ್ಟು ದೊಡ್ಡ ಸ್ಟಾರ್ ಅಲ್ಲ, ಬಟ್ ಆ ಎಲಿವೇಶನ್ಸ್ ಆ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ ಅಲ್ಲೇ ಮಾಸಿಫೈ ಮಾಡ್ತಾರೆ. ಸೊ ಆ ಥರದ್ದು ಇವಾಗ ಆಗ್ತಾ ಇದೆ. ಇಟ್ ಇಸ್ ಆಲ್ ದಟ್. ಇವಾಗ ಮುಂಗಾರು ಮಳೆ ಅದು ನೀವು ಮಾಸ್ ಪಿಕ್ಚರ್ ಅಂತೀರಾ, ಕ್ಲಾಸ್ ಪಿಕ್ಚರ್ ಅಂತೀರಾ? ನಿಮ್ಗೆ ಅಷ್ಟು ಜನಕ್ಕೆ ರೀಚ್ ಆಯ್ತು ತಾನೇ ಅದು ಮಾಸ್ ಫಿಲಮ್. ಅಲ್ಲಿ ಫೈಟೇ ಇರಬೇಕು, ಏನೋ ಕಮರ್ಷಿಯಲ್ ಅದಲ್ಲ, ಅದೊಂದು ಟೆಂಪ್ಲೇಟ್. ಸಿ 4 ಫೈಟು 4 ಸಾಂಗು ಕಾಮಿಡಿ ಎಲ್ಲ ಹಾಕಿದ್ರೆ ಒಂದು ಕಮರ್ಷಿಯಲ್ ಸಿನಿಮಾ ಯಾಕೆ ಹೇಳ್ತಿದ್ವಿ ಅಂದರೆ ಅದೊಂಥರ ಬಫೆ ಇದ್ದಂಗೆ ಸರ್. ಎಲ್ಲರಿಗೂ ಕೇಟರ್ ಮಾಡಬೇಕು ಸರ್. ಯಾರು ಆಟೋ ಡ್ರೈವರ್ಸ್ ಇರ್ತಾರೆ, ಇನ್ನೊಂದು ಯಾವುದೋ ಹೋಟ್ಲವ್ರು ಇರ್ತಾರೆ, ಇನ್ನೊಂದು ಯಾವುದೋ ವರ್ಕಿಂಗ್ ಕ್ಲಾಸ್ ಅವ್ನು ಇರ್ತಾನೆ, ಫ್ಯಾಮಿಲಿ ಇರ್ತಾರೆ, ಎಲ್ಲರಿಗೂ ಕೇಟರ್ ಮಾಡಬೇಕು. ಒಳಗೆ ಬಂದವ್ನಿಗೆ ಯಾರಿಗೋ ಸಾಂಗ್ ಇಷ್ಟ ಆಗುತ್ತೆ, ಇನ್ಯಾರಿಗೋ ಫೈಟ್ ಇಷ್ಟ ಆಗುತ್ತೆ, ಇನ್ಯಾರಿಗೋ ಕಾಮಿಡಿ ಇಷ್ಟ ಆಗುತ್ತೆ, ಎಲ್ಲರಿಗೂ ಸಮಾಧಾನ ಮಾಡಿಸೋಣ ಅನ್ನೋದಕ್ಕೋಸ್ಕರ ಒಂದು ಆ ಥರದೊಂದು ಸೆಟಪ್ ಆಗೋದು ಅವಾಗ. ಸೊ ಅದನ್ನು ಕಮರ್ಷಿಯಲ್ ಅಂತ, ಅದಕ್ಕೆ ಅದು ಕತೆ ಇಲ್ಲದೆ ಮಾಡೋಕ್ಕಾಗಲ್ಲ. ಅದನ್ನು ಯಾವುದಕ್ಕೆ ಆದರೂ ಅದೇ ಎಫರ್ಟ್ ಆಗುತ್ತೆ. ನೀವು ಏನೇ ರೈಟಿಂಗ್ ಮಾಡಿ ಏನೇ ಮಾಡಿದ್ರು ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಅದೇ ಎಫರ್ಟನ್ನೇ ಆಗುತ್ತೆ. ಆದರೆ ಅದನ್ನು ಹಾಗೆ ಬ್ರ್ಯಾಂಡ್ ಮಾಡ್ತಾ ಬಂದರು ಅಷ್ಟೇ, ಏನೋ ದೊಡ್ಡ ಮಹಾಪಾಪ ಅನ್ನೋ ಥರ ಅದನ್ನು ಬ್ರ್ಯಾಂಡ್ ಖಂಡಿತವಾಗ್ಲೂ ಇಲ್ಲ. ಇವತ್ತು ಎಲ್ಲದಕ್ಕೂ ಕಮರ್ಷಿಯಲ್ ಇಸ್ ಯು ಹ್ಯಾವ್ ಟು ರೀಚ್ ಔಟ್ ಲಾರ್ಜರ್ ಆಡಿಯನ್ಸ್. ನಾನೇನೋ ಒಂದೇ ಒಂದು ಕತೆ ಒಂದು ಬರೀ ಒಂದು ಪ್ಯಾಥೋದಲ್ಲೇ ಒಂದು ಕತೆ ಹೇಳ್ತೀನಿ, ಚೆನ್ನಾಗಿರುತ್ತೆ, ಇಲ್ಲ ನಾನು ಹೇಳ್ತಾ ಇಲ್ಲ. ಒಂದಷ್ಟು ಜನಕ್ಕೆ ಅದು ಅಪ್ಪ ನಮ್ಮನೇಲೇ ಗೋಲ್ಡ್ ಇದೆ ಕಣ, ನಾನು ಮತ್ತೆ ಥಿಯೇಟ್ರಿಗೆ ಬಂದು ಯಾಕೋ ಹತ್ಕೊಂಡು ಕೂತ್ಕೊಳ್ಳಿ ಅನ್ನೋ ಒಂದು ಥಾಟ್ ಫ್ಲರ್ಸ್ ಇರ್ತಾರೆ. ಇನ್ನೊಬ್ಬ ಯಾರೋ ಸಾರ್ ನಾವು ನಗಿಸ್ತಾ ಇದ್ದೀವಿ, ಸರ್ ಏನು ಸರ್ ಸುಮ್ಮನೆ ಸಿಲ್ಲಿ ಕಾಮಿಡಿ ಮಾಡಿಕೊಂಡು ಪಿಕ್ಚರ್ಲು, ನಾನು ಅದನ್ನು ಯೂಟ್ಯೂಬಲ್ಲೇ ನೋಡ್ತೀನಿ, ಥಿಯೇಟ್ರಿಗೆ ಬಂದರೂ ಅದೇ ಇರ್ಬೋದು, ನನಗೇನೋ ಇಂಟೆನ್ಸ್ ಆಗಿ ಒಂದು ಹೇಳಿ ಸರ್ ಅಂತ ಹೇಳ್ತಾನೆ ಇರ್ಬೋದು ಯಾರೋ ಒಬ್ಬ. ಸೊ ಒಬ್ಬೊಬ್ಬರದು ಚಾಯ್ಸಸ್ ಬೇರೆ ಇರುತ್ತೆ. ಸೊ ಅದನ್ನೆಲ್ಲ ಬ್ಲೆಂಡ್ ನೀವು ಯಾವಾಗ ಮಾಡ್ತೀರೋ ಅವಾಗ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ನಿಮ್ಗದು 3 ಕೋಟಿನಲ್ಲಿ ಮಾಡಿರಿ, 30 ಕೋಟಿನಲ್ಲಿ ಮಾಡಿರಿ, 300 ಕೋಟಿನಲ್ಲಿ ಮಾಡಿರಿ, ಅವನಿಗೆ ಆ ಎಕ್ಸ್ಪೀರಿಯನ್ಸ್ ಸಿಗಬೇಕು. ಹಂಗೆ ಸಿಕ್ತು ಅಂತಂದರೆ ಅದು ಕಮರ್ಷಿಯಲ್ ಸಿನಿಮಾ, ಅದು ಮಾಸ್ ಸಿನಿಮಾ. ಪ್ರಿಯಾಂಕಾ, ಇಂಡಸ್ಟ್ರಿಗೆ ಬರೋಕ್ಕಿಂತ ಮೊದಲೇ ಮಹಾನಟಿ. ಒಂದು ಅಭಿನಂದನೆಗಳು ನಿಮಗೆ. ಅಂದ್ರೆ ಫಸ್ಟ್ ಫಿಲ್ಮೇ ಒಂದು 3 ಲ್ಯಾಂಗ್ವೇಜ್ ಸಿಗುವಂಥದ್ದು, ಈ ಥರದ್ದು ಟೀಮ್ ಜೊತೆ ಅವಕಾಶ ಸಿಗುವಂಥದ್ದು ಅಭಿನಂದನೆ. ಆ್ಯಂಡ್ ನಾನು ಇವಾಗ ಹೇಳ್ತೀನಿ, ಮೊನ್ನೆ ದುಬೈಗೆ ಹೋಗಿದ್ದೆ ಒಂದು ಸಿನಿಮಾ ಇವೆಂಟ್ಗೆ. ಅಲ್ಲೊಂದಷ್ಟು ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರು ಸಿಕ್ಕಿದ್ರು. ತಮಿಳ್ ಪ್ರೊಡ್ಯೂಸರ್ ಒಬ್ರು, ಒಂದಷ್ಟು ಜನ ಸಿಕ್ಕಿದ್ರು ಸರ್. ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ನಿಮ್ಮ ಸಿನಿಮಾಗಳೇನು ಅಂತಂದಾಗ ನಾವಿದೆ ಈ ಥರ ನಿಮ್ಮ ಈ ಸಿನಿಮಾದನ್ನು ಹೇಳಿದೆ. ಆಮೇಲೆ ಅದನ್ನು ತೋರಿಸ್ದೆ, ಒಂದು ಸಾಂಗ್ದು ಅಂತಿದ್ದು. ಯಾರಿಂದ ಪುಣ್ಯ ಅಂತ ಸರ್, ಹೊಸ ಮುಖ, ಈ ಥರ ಝೀ ಅಂತ ಒಂದು ಚಾನಲಲ್ಲಿ ನಿಮ್ಗೆ ಸಿಗಲ್ಲ ಬಿಡಿ ಅಂತ ನಾನು ಅದೇ ಅಂದ ಪ್ರಿಯಾಂಕಾಗೆ ಬಂದ ತಕ್ಷಣ.
ಸೊ ಅಷ್ಟು ಟ್ರಾಕ್ಷನ್ ಸಿಕ್ಕಿದೆ ನಿಮ್ಮ ಹೌದು ಸರ್. ಸೊ ಪ್ರಿಯಾಂಕಾ Yes, sir. ಈ ಆಪರ್ಚುನಿಟಿ, ಸೊ ತರುಣ್ ಸರ್ ಇದಾರೆ, ಓಕೆ ಮಹಾನಟಿ ಜಡ್ಜಿದ್ರು, ಅದೆಲ್ಲ ಬಿಟ್ಟು ಆ ಒಂದು ಆಯ್ಕೆ ಹೇಗಾಯ್ತು ಅಂತ? ಎಸ್, ತರುಣ್ ಸರ್ ಅಪ್ರೋಚ್ ಮಾಡಿದ್ದು ಫಸ್ಟು. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಸರ್ ಈ ಒಂದು ವಿಚಾರದಲ್ಲಿ. ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಈವನ್ ಇವಾಗ ನನ್ನ ಬ್ಯಾಚಲ್ಲಿ ಮಾಡಿದವರು ಮಹಾನಟಿಯರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ಲೈಕ್ ತರುಣ್ ಸರಿಂದ ಒಂದು ಅಪ್ರೋಚ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನನಗೆ ಫಸ್ಟ್ ಸಿಕ್ಕಿರೋದ್ರಿಂದ ಐ ಆಮ್ ವೆರಿ ಬ್ಲೆಸ್ಡ್. ಅಂದರೆ ಪ್ರತಿದಿನ ಅವ್ರ ಜೊತೆ ವರ್ಕ್ ಮಾಡಿದ್ದಾಗಿರಲಿ. ಆ್ಯಂಡ್ ಇವತ್ತು ಬೆಳಗ್ಗೆನೂ ಅಷ್ಟೇ ಅವ್ರ ಡೈರೆಕ್ಷನಲ್ಲೇ ಒಂದು ಪ್ರಮೋಷನ್ ಶೂಟ್ ಮಾಡಿದ್ವಿ ನಾವು. ಆ್ಯಂಡ್ ಅವ್ರ ಪಕ್ಕ ಕೂತ್ಕೊಳ್ಳೋ ಇಂಟರ್ವ್ಯೂಸ್ ಇದೆಲ್ಲ ಒಂಥರ ಐ ಫೀಲ್ ಐ ಆಮ್ ವೆರಿ ಲಕ್ಕಿ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಅದೇ ಈ ಏನೋ ಒಂದು ಸ್ಟೇಜ್, ಇದು ಫಸ್ಟ್ ಸ್ಟೇಜ್ ಆಗಿರೋದ್ರಿಂದ ಏನೋ ಒಂದು ಸಿಗಬೇಕು ಅಂದರೆ ಒಂದು ಒಳ್ಳೆ ಬ್ಯಾನರ್ ಬೇಕು. ಆ್ಯಂಡ್ ಒಳ್ಳೆ ರೀಚ್ ಸಿಗಬೇಕಂದ್ರೆ ಒಂದು ಒಳ್ಳೆ ಬ್ಯಾನರ್ ಬೇಕಾಗತ್ತೆ. ಸೊ ಇದೆಲ್ಲ ನನಗೆ ತರುಣ್ ಸರಿಂದ ಸಿಕ್ಕಿದ್ದು ಒಂಥರ ಖುಷಿ ಇದೆ ಸರ್. ಬರ್ತಾ ಇದೆ ಸರ್ ತುಂಬ. ಮಹಾನಟಿ ಆದಮೇಲೆ ಒಂದಷ್ಟು ಸ್ಕ್ರಿಪ್ಟ್ಸ್ ಬಂತು, ಆದರೆ ನನಗೆ ಯಾವುದೋ ಅಷ್ಟು ಓಕೆ, ಈ ಪ್ರೊಡಕ್ಷನ್ ಹೌಸ್ ಮತ್ತು ಸ್ಕ್ರಿಪ್ಟ್ಸ್ ಇದೆಲ್ಲ ಓಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಬರ್ತಾ ಇರೋ ಆಪರ್ಚುನಿಟೀಸ್ ಲೈಕ್ ಓಕೆ, ಈ ಸಿನಿಮಾ ಆದಮೇಲೆ ಒಂದು ಒಳ್ಳೆ ಸ್ಕ್ರಿಪ್ಟ್ಗಳನ್ನೇ ಓಕೆ ಮಾಡ್ಬೋದು ಅನ್ನೋ ಥರನೇ ಸ್ಕ್ರಿಪ್ಟ್ಸ್ಗಳು ಬರ್ತಾ ಇದೆ. ಒಳ್ಳೊಳ್ಳೆ ಪ್ರೊಡಕ್ಷನ್ನಿಂದ ಕಾಲ್ಸ್ ಬರ್ತಾ ಇದೆ. ಅಲ್ಲ, ನೀವು ಅಲ್ಲೆಲ್ಲೋ ಅಲ್ಲಿ ದುಬೈನಲ್ಲಿ ಒಂದು ಪ್ರೊಡಕ್ಷನ್ ಯಾರೋ ಕೇಳಿದ್ರು ಅಂತ, ನಾನೇ 3 ಜನಕ್ಕೆ ನಂಬರ್ ಕೊಟ್ಟಿದ್ದೀನಿ ಇವ್ರದ್ದು. ಕನ್ನಡದವರಲ್ಲ, ಮತ್ತು ಹೊರಗಡೆಯವ್ರನ್ನೇ. ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್, ವಿ ಕ್ಯಾನಾಟ್ ಟೆಲ್ ದೇರ್ ನೇಮ್ಸ್. ನನಗೆ ಗೊತ್ತಲ್ಲ. ಒಂದು ತಮಿಳ್ ಪ್ರೊಡಕ್ಷನ್ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಡಿ ಮಾನಿಗೆ ಫೋನ್ ಮಾಡಿಸಿ, ಡಿ ಮಾನ್ ಕಡೆಯಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿಸಿ, ಸರ್ ಒಂದು ನಂಬರ್ ಕೊಡಿ ಅಂತ. ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್ ಅವರು ಮಾಡಿದ್ರು. ತೆಲುಗುನಲ್ಲಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅವ್ರದ್ದು ನಂಬರ್ ಕೊಟ್ಟು ಮಾತಾಡಮ್ಮ ನೀನು ಅಂತ. ಅದೇ ಅಂದೆ, ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಇಲ್ಲಿ ಇರಮ್ಮ ಅಟ್ಲೀಸ್ಟ್. ಇಲ್ಲ ಅಟ್ಲೀಸ್ಟ್ ಮ್ಯಾನೇಜರು ಮಾಡಿ ಎಲ್ಲಾನು ಅಂತ ಅಂದ್ಬಿಟ್ಟು ಹೇಳಿದ್ವಿ. ಯಾವ ಪ್ರತಿಭೆನೂ ಎಲ್ಲೂ ನಾವು ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. 100% ಒಂದು ಟ್ಯಾಲೆಂಟ್ ಅಂತಿದ್ರೆ ಇಟ್ ಈಸ್ ಯೂನಿವರ್ಸಲ್. ಅದು ಎಷ್ಟು ಬೆಳೆಯೋಕ್ಕಾಗುತ್ತೋ ಎಷ್ಟು ಬೆಳೆದಬಾರ್ದು. ಇಲ್ಲೂ ರೂಟೆಡ್ ಆಗಿದ್ದು ಕೂಡ ಎಲ್ಲ ಕಡೆನೂ ಸ್ಪ್ರೆಡ್ ಏನು ನಿಮ್ಮ ಬ್ರಾಂಚಸ್ನ ಸ್ಪ್ರೆಡ್ ಮಾಡಿ ಅಂತ ಹೇಳ್ತೀವಿ. ಬಟ್ ಶೀಸ್ ಗಾಟ್ ಅ ವೆರಿ ಗುಡ್ ಫೀಚರ್ಸ್. ಅಂದರೆ ಅವ್ಳಿಗೆ ಟ್ಯಾಲೆಂಟು ಇದೆ, ಅಪಿಯರೆನ್ಸು ಇದೆ, ಎಲ್ಲನೂ ಇರೋದ್ರಿಂದ ಖಂಡಿತವೂ ಚೆನ್ನಾಗಾಗುತ್ತೆ ಅವ್ರಿಗೆ.